ಗಣ್ಯರೇ ಹಾಗೂ ನನ್ನ ಹಿತೈಷಿಗಳೇ, ಇವತ್ತೊಂದು ದಿನ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಭಾರತ ದೇಶದ ಪ್ರಥಮ ಪ್ರಜೆ ಯಾರು ಗೊತ್ತಾ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಹಿಳೆ. ಈ ದೇಶದ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮಹಿಳೆ. ಕೋಲಾರ ಜಿಲ್ಲೆಯ SP ಮಹಿಳೆ. ನನ್ನ ತಾಯಿ ಮಹಿಳೆ, ನನ್ನ ಹೆಂಡತಿ ಮಹಿಳೆ, ನನ್ನ ಮಗಳು ಮಹಿಳೆ. ಮಹಿಳೆ ಇಲ್ದಿರ ಈ ಸೃಷ್ಟಿನೇ ಇಲ್ಲ. ಆದ್ದರಿಂದ ಮಹಿಳಾ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು ನಿಮಗೆಲ್ಲರಿಗೂ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ನನ್ನ ಸಹೋದರರಾದಂಥ ಹುಸೇನ್ ಸರ್ ಅವರು. ಹುಸೇನ್ ರವರು ನನ್ನನ್ನು ಭೇಟಿಯಾಗಿ ಅವರು ಒಂದು ವಿಚಾರನ ನನ್ನ ಹತ್ರ ಹಂಚ್ಕೊತಾರೆ. ಸರ್, ಈ ಥರ ಮುಳ್ಬಾಗ್ಲಲ್ಲಿ ನಾವು ವಿದ್ಯಾರ್ಥಿಗಳಿಗೋಸ್ಕರ ಪರೀಕ್ಷಾ ಸಾಮಗ್ರಿಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀವಿ. ಅದರಿಂದ ನೀವು ಸಹ ನಿಮ್ಮ ಒಂದು ಸಹಾಯವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನ ಶ್ರೀಮಂತರು ಅವ್ರ ಮಕ್ಕಳನ್ನ ಕಾನ್ವೆಂಟ್ಗಳು ಸೇರಿಸ್ತಾರೆ, ಲಕ್ಷಗಳು ಕೊಟ್ಟು ಫೀಸ್ ಕೊಟ್ಟು ಅವ್ರನ್ನ ಓದಿಸ್ತಾ ಇರ್ತಾರೆ. ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳನ್ನ ಓದಿಸೋರು ನಿಮ್ಮಂಥವ್ರಾಗಿರ್ತಾರೆ. ಆದ್ರಿಂದ ಆ ಒಂದು ಮಕ್ಕಳ ಪರೀಕ್ಷೆಗೆ, ಅವರ ವಿದ್ಯಾಭ್ಯಾಸಕ್ಕೆ ನೀವು ನಿಂತ್ಕೊಳ್ಬೇಕು ಅಂತ ಹೇಳ್ತಾ ಅವ್ರು ನನ್ನ ಹತ್ರ ಒಂದು ಮನವಿ ಮಾಡ್ತಾರೆ. ನಾನು ಹುಸೇನ್ ಅವ್ರ ಬಗ್ಗೆ ಸುಮಾರು ವರ್ಷಗಳಿಂದ ಕೇಳ್ತಾ ಇರ್ತೀನಿ, ಯಾರೇ ವ್ಯಕ್ತಿ, ಯಾಕೋಸ್ಕರ ಈ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ರೆ, ಇದರಿಂದ ಏನು ಉದ್ದೇಶ ಇವ್ರದ್ದು ಅಂತ ನಾನು ಯೋಚನೆ ಮಾಡ್ತಾ ಇರ್ಬೇಕಾದಾಗ ಇವರ ಅನೇಕ ಹಿಂದೆ ಮಾಡ್ತಕ್ಕಂಥ ಅನೇಕ ಒಂದು ಸಹಾಯಗಳಾಗಲಿರಲಿ ಅಥವಾ ವಿಚಾರಗಳನ್ನ ನಾನು ಅಬ್ಸರ್ವ್ ಮಾಡಿದಾಗ ನಿಸ್ವಾರ್ಥತೆಯಿಂದ ಯಾವುದೇ ಒಂದು ಅಪೇಕ್ಷೆ ಇಲ್ದಿರ ಜನರಿಗೋಸ್ಕರ ಮಾಡುವಂಥ ಒಂದು ವ್ಯಕ್ತಿಯಾಗಿದ್ದಾರೆ. ಯಾವ ಒಂದು ದುರುದ್ದೇಶನೂ ಇಲ್ಲ. ಯಾಕೆಂತ ಹೇಳಿದ್ರೆ ಇವ ಒಬ್ಬ ಮುಸಲ್ಮಾನ್ ಹುಡುಗ ನಿಜವಾಗ್ಲೂ ಕರ್ನಾಟಕ ಕನ್ನಡ, ನಾನು ಈ ವೇದಿಕೆ ಮೇಲೆ ನೋಡ್ತಾ ಇದ್ರೆ ಅವರು ಫೋನಲ್ಲಿ ಬರೋದು ಕನ್ನಡ ಹಾಡು ಬರ್ತಾ ಇದೆ. ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಕಲ್ಪನೆನೇ ಬೇರೆ ಇರುತ್ತೆ, ಆದ್ರೆ ವಾಸ್ತವನೇ ಬೇರೆ ಇರುತ್ತೆ. ನಿಜವಾಗ್ಲೂ ಹುಸೇನ್ ಅಂತವರು ಕೇವಲ ಸಂಘಟನೆಯಲ್ಲಿ ಇರಬಾರ್ದು, ರಾಜಕೀಯಕ್ಕೆ ಬರಬೇಕು. ಸರ್, ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನೀವು ಮುಳ್ಬಾಗ್ಲಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಕಾರ್ಪೊರೇಟ್ರು, ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿನೋ ಅದಕ್ಕಿಂತ ದೊಡ್ಡ ಪೋಸ್ಟಲ್ಲಿ ಏನಾದರೂ ನೀವು ಸ್ಪರ್ಧೆ ಮಾಡಿದ್ದೆ ಆದರೆ ನಾವು ವೇದಿಕೆ ಮುಖಾಂತರವಾಗಿ ನೀವು ಮಾತು ಕೊಡ್ತಾ ಇದ್ದೀನಿ. ನಾನು ಮತ್ತೆ ನನ್ನ ಎಲ್ಲ ಟೀಮು, ನಮ್ಮ ಸಂಸ್ಥೆ ತಗಲುವಂಥ ಏನು ಎಲೆಕ್ಷನ್ ಖರ್ಚುಗಳಿದೆಯೋ ಅದರಲ್ಲಿ ಕೆಲವು ಭಾಗನ ಕೊಟ್ಟು ನಿಮ್ಮನ್ನ ಗೆಲ್ಲಿಸಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀರಂತ ಈ ವೇದಿಕೆಯಿಂದ ಮಾತು ಕೊಡ್ತಾ ಇದ್ದೀನಿ. ನಾನೊಂದು ಮಾತು ಕೊಟ್ರೆ ಸಾಯೋವರೆಗೂ ಆ ಮಾತು ನಡೆಸ್ಕೊಟ್ಟೆ ಸತ್ತೋಗ್ತೀನಿ. ಆದ್ರಿಂದ ಹುಸೇನ್ ಸರ್ ಜೊತೆ ನಾವು ಯಾವಾಗಲೂ ಇರ್ತೀರಿ, ನನ್ನ ಮಾತನ್ನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಈ ವೇದಿಕೆಯಿಂದ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಮತ್ತೆ ಸಾರ್ ಹೇಳಿದ್ರು, ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ನಿಮ್ಮ ತಂದೆ ತಾಯಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಮುಂದೆ ಟರ್ನಿಂಗ್ ನಿಮ್ಗೆಲ್ಲನೂ SSLC ನಿಮ್ಮ ಜೀವನನೇ ರೂಪಿಸುತ್ತೆ. ಆದ್ರಿಂದ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಓದಿ, ಆಮೇಲೆ ಇನ್ನೊಂದು ಸಾರಿ ಹೇಳಿದ್ರು, ಅನ್ಯತಾ ಭಾವಿಸಬಾರ್ದು. ಮುಳ್ಬಾಗಿಲು ತಾಲೂಕಲ್ಲಿ ಯಾರು SSLC ಅತಿ ಹೆಚ್ಚು ಮಾರ್ಕ್ಸ್ ತಗೊಂತಾರೋ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆ ಕಡೆಯಿಂದ 1 ಲಕ್ಷ ರೂಪಾಯಿ ನಗದು ಪ್ರೈಸ್ ಕೊಡ್ತೀನಿ ಅಂತ ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ಸರ್, ಯಾರು ನಿಮ್ಮ ಮುಳ್ಬಾಗ್ಲಲ್ಲಿ ಅತಿ ಹೆಚ್ಚು ರಿಸಲ್ಟು
ಮಾರ್ಕ್ಸ್ ತಗೊಂತಾರೋ ಅವ್ರಿಗೆ ಸರ್ಕಾರಿ ಶಾಲೆಗಳಲ್ಲಿ ಯಾರು ಅತಿ ಹೆಚ್ಚಾಗಿ ಎಲ್ಲ ಕೇಳಿಸ್ಕೊಳ್ರಿ, 1,00,000 ರೂಪಾಯಿ ಕ್ಯಾಶ್ ಕೊಡ್ತೀನಿ. ನೀವೆಲ್ಲರೂ ನನ್ನ ತಂಗಿರು, ನನಗೆ ಮಕ್ಕಳಿದ್ದಂಗೆ. ಇಲ್ಲಿ ಜೋರಾಗಿ ಕ್ಲಾಪ್ಸ್ಗಳು ಬರಲಿ, ಜೋರಾಗಿ ಬರಲಿ ಮಕ್ಕಳು. ಹಾಗೂ ಈ ಸಾರ್ ಹೇಳ್ದಂಗೆ ಈ ಸ್ಕೂಲ್ ಅವರೇ ಬೀಳ್ಬೇಕು. ಕೈ ಎತ್ತಿ ಯಾರು ಬರ್ತೀರಿ ನೋಡೋಣ. 1,00,000 ರೂಪಾಯಿ ಯಾರು ಬೆಳಿತೀರಾ? ಟಾಪ್, ವೆರಿ ಗುಡ್, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿರ್ತಕ್ಕಂಥ ಯಾರು ಶಿಕ್ಷಕರಿದ್ದಾರೋ ಅವ್ರಿಗೂ ಸಹಿತ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮ ಇವತ್ತೊಂದು ದಿವಸ ಇಲ್ಲಿ ನಡೀತದೆ, ಅದಕ್ಕೆ ಕಾರಣ ನಮ್ಮ ಹುಸೇನ್ ಸರ್ ಅವರು. ಈ ಒಂದು ಕಾರ್ಯಕ್ರಮ ಮತ್ತು ಈ ಸಮಾಜ ಸೇವೆ ಅವ್ರ ಮುಖಾಂತರ ಯಾವಾಗಲೂ ನಡೀತಾ ಇರಲಿ, ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀನಿ. ಮತ್ತೆ ನಾನು ಈ ಒಂದು ವೇದಿಕೆಯಲ್ಲಿ ಪ್ರತಿ ಸರಿ ನಾನು ಹೇಳೋದೇನಂತಂದ್ರೆ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ಮುಂದೆ ನಿಂತಿದ್ದೀನಿ ಅಂದ್ರೆ ಅದು ನಾನು ಹಿಂದೆ ಇರೋದು ನನ್ನ ಟೀಮ್. ಸ್ನೇಹ ಸಾಗರ ವೆಂಚರ್ಸ್ ನನ್ನ ಟೀಮ್, ನವೀನ್ ಅವರಾಗಿರ್ಬೋದು, ಅಜಯ್ ಅವರಾಗಿರ್ಬೋದು, ಜಾನ್ಸಿ ಅವರಾಗಿರ್ಬೋದು. ಸೊ ಇವರಿಂದ ನಾನು ಇಲ್ಲಿದ್ದೀನಿ. ಅದ್ರಗೋಸ್ಕರ ನಮ್ಮ ಸಂಸ್ಥೆ ಯಾವಾಗಲೂ ಹುಸೇನ್ ಸರ್ ಜೊತೆ ಇರ್ತದೆ ಅಂತ ಹೇಳ್ತಾ ಇವತ್ತೊಂದು ದಿವಸ ಇಲ್ಲಿ ಕರೆಸಿ ನನ್ನನ್ನು ನಿಮ್ಮ ಜೊತೆ 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.